ಎಲ್ಲರಿಗೂ ನಮಸ್ಕಾರ. ಇವತ್ತಿನ ವಿಡಿಯೋದಲ್ಲಿ ಆಧಾರ್ ಕಾರ್ಡ್ ಜೊತೆ ಬ್ಯಾಂಕ್ ಲಿಂಕ್ ಆಗಿದೆ ಇಲ್ವ ಅಂತ ಹೇಗೆ ತಿಳ್ಕೊಳೋದು ಅಂತ ಇವತ್ತಿನ ವಿಡಿಯೋದಲ್ಲಿ ನಾನು ನಿಮಗೆ ತಿಳಿಸ್ಕೊಡ್ತೀನಿ. ನಿಮ್ಮ ಸರ್ಕಾರದ ಗೃಹಲಕ್ಷ್ಮಿ ಹಣ, ಪಿಂಚಣಿ ಹಣ ಮತ್ತು ಯಾವುದೇ ಸಬ್ಸಿಡಿ ಹಣ ಬರಬೇಕು ಅಂದರೆ ಆಧಾರ್ ಸೀಡಿಂಗ್ ಆಗೋದು ಬಹಳ ಮುಖ್ಯವಾಗಿರುತ್ತೆ. ನೀವು ಯಾವ ಥರ ಚೆಕ್ ಮಾಡ್ಕೊಬೋದು ಅಂದರೆ ನೀವು ಮೊಬೈಲಲ್ಲೇ ಚೆಕ್ ಮಾಡ್ಕೊಬೋದು. ನೀವು ಮೊಬೈಲಲ್ಲಿ ಮೊದಲಿಗೆ ಗೂಗಲ್ ಪ್ಲೇಸ್ಟೋರ್ಗೆ ಹೋಗ್ಬಿಟ್ಟು ನೀವು ಸರ್ಚ್ ಬಾರಲ್ಲಿ DBT ಕರ್ನಾಟಕ ಅಂತ ಹೇಳ್ಬಿಟ್ಟು ಟೈಪ್ ಮಾಡಿದ್ರೆ ನಿಮಗೆ ಒಂದು DBT ಕರ್ನಾಟಕ ಅಂತ ಒಂದು ಆ್ಯಪ್ ಬರುತ್ತೆ. ಅದನ್ನು ನೀವು ಇನ್ಸ್ಟಾಲ್ ಮಾಡ್ಕೊಬೇಕಾಗುತ್ತೆ. ಇನ್ಸ್ಟಾಲ್ ಮಾಡ್ಕೊಂಡಾದ್ಮೇಲೆ ನಿಮಗೆ ಡೌನ್ಲೋಡ್ ಕೇಳುತ್ತೆ. ಡೌನ್ಲೋಡ್ ಆದಾಗ ವೆಯ್ಟ್ ಮಾಡಬೇಕು. ಡೌನ್ಲೋಡ್ ಆಗಿದ ತಕ್ಷಣ ನೀವು ಅದನ್ನು ಓಪನ್ ಮಾಡಿಕೊಂಡ್ರೆ ನಿಮಗೆ ಇನ್ನೊಂದು DBT ಅಪ್ಲಿಕೇಶನ್ ಓಪನ್ ಆಗುತ್ತೆ. ಅಲ್ಲಿ ನೀವು ಕೆಲವು ಪರ್ಮಿಷನ್ ಕೇಳುತ್ತೆ, ಅದನ್ನು ಓಕೆ ಅಂತ ಕೊಟ್ಕೊಬೇಕು. ಓಕೆ ಕೊಟ್ಕೊಂಡಾದ್ಮೇಲೆ ನೀವು ನಿಮ್ಮ ಆಧಾರ್ ನಂಬರ್ನ ಎಂಟ್ರಿ ಮಾಡಬೇಕಾಗುತ್ತೆ. ನಿಮ್ಮ ಆಧಾರ್ ನಂಬರ್ನ ಇಲ್ಲಿ ಎಂಟ್ರಿ ಮಾಡಬೇಕು. ಎಂಟ್ರಿ ಮಾಡಿದ ತಕ್ಷಣ ನಿಮಗೆ ಕೆಳಗಡೆ ಕಾಣೋ ಚೆಕ್ ಬಾಕ್ಸ್ ಮೇಲೆ ಕ್ಲಿಕ್ ಮಾಡಿ ಗೆಟ್ OTP ಅಂತ ಕೊಡಬೇಕು. ಗೆಟ್ OTP ಕೊಟ್ಟರೆ ನಿಮಗೆ ಆಧಾರ್ ಕಾರ್ಡಲ್ಲಿ ನೀವು ಯಾವ ಮೊಬೈಲ್ ನಂಬರ್ ಹಾಕಿ ಕೊಟ್ಟಿದ್ದೀರೋ ಆ ಮೊಬೈಲ್ ನಂಬರ್ಗೆ ಒಂದು OTP ಬರುತ್ತೆ. ಆ OTPನ ಇಲ್ಲಿ ಎಂಟ್ರಿ ಮಾಡಬೇಕಾಗುತ್ತೆ. ನೀವು ಎಂಟ್ರಿ ಮಾಡಿದ ತಕ್ಷಣ ನಿಮಗೆ ಇನ್ನೊಂದು ಪೇಜ್ ಓಪನ್ ಆಗುತ್ತೆ. ಅಲ್ಲಿ ನೀವು ಕ್ರಿಯೇಟ್ MPIN ಅಂತ ಕಾಣಿಸುತ್ತಲ್ಲ, ಅಲ್ಲಿ ನಿಮಗೆ ಬೇಕಾದಂತಹ 4 ಎಂಟರ್ MPIN ಕೊಟ್ಟು ಮತ್ತು ಅದನ್ನು ಕನ್ಫರ್ಮ್ ಮಾಡ್ಕೊಬೇಕಾಗುತ್ತೆ. ಆಮೇಲೆ ಕನ್ಫರ್ಮ್ ಮಾಡಾದ್ಮೇಲೆ ನೀವು ಸಬ್ಮಿಟ್ ಅಂತ ಕೊಟ್ಟು ನೆಕ್ಸ್ಟ್ ಇನ್ನೊಂದು ಪೇಜ್ಗೆ ಹೋಗುತ್ತೆ. ಅಲ್ಲಿ ನಿಮ್ಮ ಇನ್ನೊಂದು ಪೇಜ್ಗೆ ಹೋದರೆ ನೀವೆಲ್ಲ ಅಲ್ಲಿ ನಿಮ್ಮ ಡೀಟೇಲ್ಸ್ನ ನೋಡ್ಬೋದು. ನಿಮ್ಮ ಹೆಸರು, ನಿಮ್ಮ ವಿಳಾಸ ಮತ್ತು ನಿಮ್ಮ ಡೇಟ್ ಆಫ್ ಬರ್ತ್ ಎಲ್ಲ ತೋರಿಸುತ್ತೆ. ನೀವು ಕೆಳಗಡೆ ನಿಮ್ಮ ಮೊಬೈಲ್ ನಂಬರ್ನ ಎಂಟ್ರಿ ಮಾಡಬೇಕಾಗುತ್ತೆ. ಎಂಟ್ರಿ ಮಾಡಿಬಿಟ್ಟು ನೆಕ್ಸ್ಟು ನೀವು ಓಕೆ ಅಂತ ಕೊಟ್ಟರೆ ನಿಮಗೆ ಇನ್ನೊಂದು ಪೇಜ್ ಓಪನ್ ಆಗುತ್ತೆ. ಅಲ್ಲಿ ನಿಮಗೆ ಕಾಣ್ಬೋದು, ಅದರಲ್ಲಿ 4 ಆಪ್ಷನ್ಗಳು ತೋರಿಸಿದೆ. ಒಂದು ಪೇಮೆಂಟ್ ಸ್ಟೇಟಸ್, ಸೀಡಿಂಗ್ ಸ್ಟೇಟಸ್ ಆಫ್ ಆಧಾರ್ ಇನ್ ಬ್ಯಾಂಕ್ ಅಕೌಂಟ್, ಪ್ರೊಫೈಲ್ ಕಾಂಟ್ಯಾಕ್ಟ್, ಸೀಡಿಂಗ್ ಸ್ಟೇಟಸ್ ಆಫ್ ಆಧಾರ್ ಇನ್ ಬ್ಯಾಂಕ್ ಲಿಂಕ್ ಅಕೌಂಟ್ ಅಂತ ಇದೆಯಲ್ಲ, ಅದ್ರ ಮೇಲೆ ಕ್ಲಿಕ್ ಮಾಡಿ. ನಂತರ ಇನ್ನೊಂದು ಪೇಜ್ ಬರುತ್ತೆ. ಅಲ್ಲಿ ಎಂಟರ್ ಆಧಾರ್ ನಂಬರ್ ಅಂತ ಕೇಳ್ತಾ ಇದೆ. ನೀವು ಇಲ್ಲಿ ನಿಮ್ಮ ಎಂಟರ್ ಆಧಾರ್ ನಂಬರ್ನ ಎಂಟ್ರಿ ಮಾಡಬೇಕಾಗುತ್ತೆ. ಎಂಟ್ರಿ ಮಾಡಿದ್ಮೇಲೆ ಗೆಟ್ ಸೀಡಿಂಗ್ ಸ್ಟೇಟಸ್ ಅಂತ ತೋರಿಸೋಲ್ಲ, ಅದ್ರ ಮೇಲೆ ಕ್ಲಿಕ್ ಮಾಡಿ. ನೋಡಿ, ನಿಮ್ಮ ಆಧಾರ್ ಕಾರ್ಡು ಯಾವ ಬ್ಯಾಂಕ್ ಜೊತೆ ಲಿಂಕ್ ಆಗಿದೆ ಅಂತ ತೋರಿಸುತ್ತೆ. ಇಷ್ಟೇ ಸ್ನೇಹಿತರೆ, ನಿಮ್ಮ ಆಧಾರ್ ಕಾರ್ಡ್ ಯಾವ ಥರ ಲಿಂಕ್ ಆಗಿದೆ ಅಂತ ತೋರಿಸುತ್ತೆ. ಧನ್ಯವಾದಗಳು.